ಕೆನರೀಸ್ ಫೌಂಡೇಶನ್ ಮತ್ತು ಮಣಿಪಾಲ್ ಕಸ್ತೂರ್ಬಾ ಆಸ್ಪತ್ರೆಯ ಸಹಕಾರದಲ್ಲಿ ಕುಮಟಾ ತಾಲೂಕಿನ ಬಾಡಗುಡಂಗಡಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಕೆನರೀಸ್ ಫೌಂಡೇಶನ್ ಅಧ್ಯಕ್ಷರಾದ ಎಚ್.ಎಸ್. ಗಜಾನನ್ ಅವರ ತಂದೆ ತಾಯಿ ದಿವಂಗತ ಶ್ರೀಮತಿ ಮತ್ತು ಎಸ್.ಎನ್. ಹರಿಕಾಂತ್ ಹೊಲಂಗದೇವರ ಸ್ಮರಣಾರ್ಥ ಹಮ್ಮಿಕೊಂಡ 5ನೇ ವರ್ಷದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಭಾನುವಾರ ಯಶಸ್ವಿಯಾಗಿ ನಡೆಯಿತು. ಬೆಳಗ್ಗೆ 8:30ರಿಂದ ಆರಂಭವಾದ ಶಿಬಿರ ಮಧ್ಯಾಹ್ನ 1 ಗಂಟೆವರೆಗೆ ನಡೆಯಿತು. ಮಣಿಪಾಲ್ ಕಸ್ತೂರ್ಬಾ ಆಸ್ಪತ್ರೆಯ ಡಾಕ್ಟರ್ ಚಂದ್ರಶೇಖರ್ ಯುಕೆ ಮತ್ತು ಡಾಕ್ಟರ್ ಶ್ರೀಕಿರಣ್ ಹೆಬ್ಬಾರ್ ನೇತೃತ್ವದಲ್ಲಿ ವಿವಿಧ ವಿಭಾಗಗಳ ತಜ್ಞ ವೈದ್ಯರು ಶಿಬಿರಕ್ಕೆ ಆಗಮಿಸಿದ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ನಡೆಸಿದರು. 300ಕ್ಕೂ ಅಧಿಕ ಜನರು ಈ ಶಿಬಿರದಲ್ಲಿ ಪಾಲ್ಗೊಂಡು ಪ್ರಯೋಜನ ಪಡೆದರು. ಅಗತ್ಯ ಔಷಧೋಪಚಾರಗಳನ್ನು ಕೂಡ ವಿತರಿಸಲಾಯಿತು. ಸ್ಥಳೀಯ ಆರೋಗ್ಯ ಕಾರ್ಯಕರ್ತೆಯರು, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಕೀಯ ಸಿಬ್ಬಂದಿಗಳು ಸಹಕಾರ ನೀಡಿ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಕೆನರೀಸ್ ಫೌಂಡೇಶನ್ ಅಧ್ಯಕ್ಷರಾದ ಎಚ್.ಎಸ್. ಗಜಾನನ್ ಅವರು ಸಹಾಯಧನ ವಿತರಿಸಿದರು. ರಾತ್ರಿ ಶ್ರೀ ಕಾಂಚಿಕಾಂಬಾ ಮಹಿಳಾ ಯಕ್ಷಗಾನ ಮಂಡಳದಿಂದ ಶ್ರೀನಿವಾಸ ಕಲ್ಯಾಣ ಎಂಬ ಪೌರಾಣಿಕ ಯಕ್ಷಗಾನ ಕೂಡ ನಡೆಯಿತು. ಅಲ್ಲದೆ ಈ ಕಾರ್ಯಕ್ರಮದ ನಿಮಿತ್ತ ಶಾಲಾ ಮಕ್ಕಳಿಗಾಗಿ ಯೋಗ ತರಬೇತಿ ಶಿಬಿರಗಳು ಕೂಡ ನಡೆದವು. ಈ ಸಂದರ್ಭದಲ್ಲಿ ಕೆನರೀಸ್ ಫೌಂಡೇಶನ್ ಅಧ್ಯಕ್ಷರಾದ ಎಚ್.ಎಸ್. ಗಜಾನನ್, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ಜಗನ್ನಾಥ್ ನಾಯ್ಕ್, ಮಣಿಪಾಲ್ ಕಸ್ತೂರ್ಬಾ ಆಸ್ಪತ್ರೆಯ ಆರೋಗ್ಯ ಸಲಹೆಗಾರ ಅರುಣ್ ಎಸ್. ಗುನ್ಗಾ ಇತರರು ಉಪಸ್ಥಿತರಿದ್ದರು. ನಮ್ಮ ಕೆನರೀಸ್ ಫೌಂಡೇಶನ್ ಶ್ರೀ ಕಾಂಚಿಕಾಂಬಾ ಚಿಣ್ಣರ ಮೇಳ ಇದರ ಸಹಯೋಗದೊಂದಿಗೆ ನಾವು ಇಲ್ಲಿ ಕಳೆದ 5 ವರ್ಷದಿಂದ ಆರೋಗ್ಯ ಕ್ಯಾಂಪನ್ನು ನಡೆಸ್ತಾ ಬಂದಿದ್ದೀವಿ. ಇದು 5ನೇ ವರ್ಷ. ಇಲ್ಲಿ ಸುತ್ತಮುತ್ತಲಿನ ನೂರಾರು ಜನರು ಬಂದು ಇಲ್ಲಿ ಫಲಾನುಭವಿಗಳಾಗಿರ್ತಾರೆ. ಇದಿಷ್ಟೇ ಅಲ್ಲದೆ ಈ 5ನೇ ವರ್ಷದ ಪ್ರಯುಕ್ತ ವಿಶೇಷವಾಗಿ ನಾವು ಒಂದು 7 ಶಾಲೆಗಳಲ್ಲಿ ಯೋಗ ಕ್ಯಾಂಪನ್ನು ಕೂಡ ಅರೇಂಜ್ಮೆಂಟ್ ಮಾಡಿದ್ದೀವಿ. ಯೋಗ ಸಪ್ತಾಹ ಅಂತ ನಡೆಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ 5ನೇ ವರ್ಷದ ನೆನಪಿಗಾಗಿ ಒಂದು 12 ಕುಟುಂಬಕ್ಕೆ, ಅತಿ ಬಡವ ಕುಟುಂಬಕ್ಕೆ ನಮ್ಮ ಸಮಿತಿಯಿಂದ ಪರಿಚಯ ಮಾಡಿಸಲ್ಪಟ್ಟ ಜನರಿಗೆ ನಮ್ಮಿಂದ ಆದ ಸಹಾಯವನ್ನು 6 ತಿಂಗಳವರೆಗೆ ಮಾಡಲು ಬದ್ಧರಾಗಿರುತ್ತೇವೆ. ಸೊ ಇದಕ್ಕೆ ನನಗೆ ನಮ್ಮ ಜಗಣ್ಣವರು, ಅಷ್ಟೇ ಅಲ್ಲದೆ ನಮ್ಮ ಅರುಣ್ ಗುನ್ಗಾ ಅವರು ರಾಯಭಾರಿಯಾಗಿರ್ತಾರೆ. ತಜ್ಞ ವೈದ್ಯರನ್ನು ಮಣಿಪಾಲ್ ಹಾಸ್ಪಿಟಲಿಂದ ಅವರು ಅರುಣ್ ಅವರು ಅವರ ಸಹಾಯದಿಂದ ನಾವು ಇಲ್ಲಿ ಕರೆಸಿರುತ್ತೇವೆ. 5 ವರ್ಷಗಳ ಹಿಂದೆ ನಾವು ಕಾಂಚಿಕಾ ಚಿಣ್ಣರ ಮೇಳದ ವತಿಯಿಂದ ಪ್ರಾರಂಭಿಸಿದ ಈ ಒಂದು ಉಚಿತ ಆರೋಗ್ಯ ಶಿಬಿರ, ಆವಾಗ ನಾವು ಎಲ್ಲ ವಲಯದ ಅನೇಕ ದಾನಿಗಳಿಂದ ನಾವು ಅದನ್ನು ಪ್ರಾರಂಭಿಸಿದ್ದೆವು. ಆ ಸಂದರ್ಭದಲ್ಲಿ ಎಚ್.ಎಸ್. ಗಜಾನನ್ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಒಬ್ಬರಾಗಿ ಅತಿಥಿಯಾಗಿ ಕರೆದಿದ್ದೇವೆ. ಆ ಸಂದರ್ಭದಲ್ಲಿ ಇಲ್ಲಿಯ ನಮ್ಮ ಶಿಸ್ತು ಮತ್ತು ಇಲ್ಲಿಯ ವ್ಯವಸ್ಥೆಯನ್ನು ಕಂಡು ಮತ್ತು ಸಂಘಟನೆಯ ಒಂದು ತಾಕತ್ತನ್ನು ಕಂಡು ಅವರು ಮುಂದಿನ ವರ್ಷದಿಂದ ತಾನೇ ಇದರ ಉಚಿತ ಆರೋಗ್ಯ ಶಿಬಿರದ ಸಂಪೂರ್ಣ ಪ್ರಾಯೋಜಕತ್ವವನ್ನು ವಹಿಸ್ತೇವೆ ಎಂಬ ಮಾತು ಕೊಟ್ಟ ಪ್ರಕಾರ ಈಗ ಇಲ್ಲಿ ಅವರದು 5ನೇ ವರ್ಷ ಆದರೆ ನಮ್ಮದು ಇಲ್ಲಿ ಸಹಿತ 5ನೇ ವರ್ಷನೇ. 4 ವರ್ಷಗಳಿಂದ ನಮ್ಮ ಜೊತೆ ಅವರು ಈ ಶಿಬಿರವನ್ನು ಈ ವಲಯದಲ್ಲಿ ಅನೇಕ ರೋಗಿಗಳಿಗೆ ಅನುಕೂಲವಾಗುವಂಥ ಶಿಬಿರವನ್ನು ನಡೆಸುತ್ತಿದ್ದಾರೆ. ಪ್ರಣಮಾಸನ, ಊರ್ಧ್ವಹಸ್ತಾಸನ, ಮುಂದೆ ಬಾಗ್ತಾ ಪಾದಹಸ್ತಾಸನ, ಎಡಗಾಲು ಹಿಂದೆ ಊರ್ತಾ ವಾಮ ಅಶ್ವ ಸಂಚಲನಾಸನ, ಹಾಗೆ 2 ಕಾಲು ಹಿಂದೆ ಜೋಡಿಸ್ತಾ ಸೊಂಟ ಮೇಲೆ ಕೆತ್ತಿ ತಲೆ ಒಳಗಾಕಿ ಪರ್ವತಾಸನ. ವೆರಿ ಗುಡ್. ಹಾಗೆಯೇ 2 ಮಂಡಿ ಊರಿ ಎದೆಗದ್ದ ಮುಂದೆ ಊರಿ ಅಷ್ಟಾಂಗ ನಮಸ್ಕಾರಾಸನ. ಗುಡ್. ಹಾಗೆ ಹೊಟ್ಟೆನ ನೆಲಕ್ಕಿಟ್ಬಿಟ್ಟು ಎದೆಯನ್ನು ಮಾತ್ರ ಎತ್ತಿ ಅರ್ಧ ಭುಜಂಗಾಸನ. ಗುಡ್. ಹಾಗೇನೆ ಕೈ ನೇರ ಮಾಡಿ ಸೊಂಟ ಮೇಲೆ ಕೆತ್ತಿ ಪರ್ವತಾಸನ, ತಲೆ ಒಳಗಾಕಿ ಬಲಗಾಲು ಮುಂದೆ ಊರಿ ದಕ್ಷಿಣ ಅಶ್ವ ಸಂಚಲನಾಸನ. ಹಾಗೆ 2 ಪಾದಗಳನ್ನು ಜೋಡಿಸಿ ಪಾದಹಸ್ತಾಸನ. ಹಾಗೆ ಮೇಲಕ್ಕೆ ಬನ್ನಿ, ಹಿಂದೆ ಬಾಗಿ ಹಸ್ತೋತ್ತನಾಸನ. ಕರಗಳನ್ನು ಜೋಡಿಸಿ ಪ್ರಣಮಾಸನ, ವಿಶ್ರಾಂತಿ. ಗುಡ್, ವೆರಿ ಗುಡ್. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.